ಹಲೋ ನಮಸ್ಕಾರ ಎಲ್ಲರಿಗೂ. ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಅಂಥವರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾಳೆ ಬಂದುಬಿಟ್ಟು ಏಪ್ರಿಲ್ 1ರಿಂದ ಪಿಂಚಣಿ ಹಣ ಬರ್ತಾ ಇಲ್ಲ. ಯಾವ ಒಂದು ಪಿಂಚಣಿದಾರರಿಗೂ ಕೂಡ ಪಿಂಚಣಿ ಹಣ ಸಿಗೋದಿಲ್ಲ, ಪಿಂಚಣಿ ಹಣ ರದ್ದು ಮಾಡ್ತಾ ಇದ್ದೀವಿ ಅಂತ ಹೇಳಿ ಸರ್ಕಾರದವರು ಒಂದು ಮುಖ್ಯವಾದ ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ. ಸೊ ಹಾಗಾದರೆ ಏನಕ್ಕಪ್ಪ ಈ ಥರ ಸಡನ್ನಾಗಿ ಪಿಂಚಣಿ ಹಣವನ್ನು ರದ್ದು ಮಾಡ್ತಾ ಇದ್ದಾರೆ? ಸೊ ಹಾಗಾದರೆ ನಮಗೆ ಹಣ ಕರೆಕ್ಟಾಗಿ ಬರಬೇಕು ಅಂದರೆ ನಾವೇನು ಮಾಡಬೇಕು? ಸೊ ಈ ಥರ ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವತ್ತಿನ ವೀಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪಿಂಚಣಿ ಹಣ ಬಂದುಬಿಟ್ಟು ಇನ್ನು ಮುಂದೆ ಯಾರಿಗೂ ಕೂಡ ಸಿಗ್ತಾ ಇಲ್ಲ, ಪಿಂಚಣಿ ಹಣವನ್ನು ಕಂಪ್ಲೀಟಾಗಿ ನಾವು ರದ್ದು ಮಾಡ್ತಾ ಇದ್ದೀವಿ ಅಂತ ಹೇಳಿ ಸರ್ಕಾರದವರು ಒಂದು ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ಈ ಒಂದು ಅಪ್ಡೇಟ್ ಬರೋದಕ್ಕೆ ಕಾರಣಗಳು ಕೂಡ ಸಾಕಷ್ಟು ಇವೆ. ಸೊ ನಾಳೆಯಿಂದ ಯಾವ ಒಂದು ಪಿಂಚಣಿದಾರರು ಕೂಡ ಪಿಂಚಣಿ ಹಣ ಸಿಗೋದಿಲ್ಲ. ಆದರೆ ನಿಮ್ಗೇನಾದರೂ ಕರೆಕ್ಟಾಗಿ ಪಿಂಚಣಿ ಬೇಕು, ನಮ್ಮದೇನು ತಪ್ಪಿಲ್ಲ, ನಾವೆಲ್ಲ ಕರೆಕ್ಟ್ ಅಂದರೆ ನಾವೇನೇನು ಡಾಕ್ಯುಮೆಂಟ್ಗಳು ಕೊಟ್ಟಿದ್ದೀವೋ ಎಲ್ಲ ಕರೆಕ್ಟಾಗಿದೆ, ಸೊ ನಮಗೆ ಕರೆಕ್ಟಾಗಿ ಹಣ ಬೇಕು ಅನ್ನೋಂಥವ್ರು ಯಾರೆಲ್ಲ ಇದ್ದೀರಾ, ಸೊ ಅಂಥವ್ರಿಗೆ ಕೆಲವೊಂದು ಡಾಕ್ಯುಮೆಂಟ್ಗಳನ್ನ ಸರ್ಕಾರದವರು ತಿಳಿಸ್ತಾ ಇದ್ದರೆ ಆ ಒಂದು ಡಾಕ್ಯುಮೆಂಟ್ಗಳನ್ನ ತೊಗೊಂಡು ಹೋಗ್ಬಿಟ್ಟು ನೀವು ಪಿಂಚಣಿ ಇಲಾಖೆಗೋ ಅಥವಾ ಸೈಬರ್ ಸೆಂಟರ್ಗಳಲ್ಲೋ ಅಲ್ಲಿ ಹೋಗ್ಬಿಟ್ಟು ಅಪ್ಲೈ ಮಾಡೋದಲ್ಲ. ನಿಮ್ಮ ಹತ್ತಿರದಲ್ಲಿರುವಂಥ ವಿಲೇಜ್ ಅಕೌಂಟ್ ಆಫೀಸ್ ಅಂತ ಇರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಈ ಒಂದು ಡಾಕ್ಯುಮೆಂಟ್ಗಳನ್ನ ಸಬ್ಮಿಟ್ ಮಾಡಲೇಬೇಕು ಅಂತ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ. ಹಾಗಾದರೆ ಇದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಇದೆ ಅಂತೇಳಿ ತಿಳಿಸ್ಕೊಡ್ತೀನಿ. ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಅಂಥವರೆಲ್ಲರೂ ಕೂಡ ನಾಳೆಯಿಂದ ನೋಟಿಸ್ ನಿಮ್ಮ ಮನೆಗೆ ಜಾರಿ ಆಗ್ತಾ ಇದೆ. ಸೊ ನಿಮ್ಮ ಮನೆಗಳೆಲ್ಲರೂ ಕೂಡ ಎಲ್ಲರ ಮನೆಗೂ ಕೂಡ ಏನು ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇರ್ತಿರಲ್ಲ, ಸೊ ಎಲ್ಲರೂ ಮನೆಗೂ ಕೂಡ ನೋಟಿಸ್ ಜಾರಿ ಆಗುತ್ತೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಸೊ ನೋಟಿಸ್ ಬರೋದಕ್ಕೂ ಕೂಡ ಕಾರಣ ಇದೆ. ಸೊ ನೋಟಿಸ್ ಬಂದು 3 ದಿನದ ಒಳಗಡೆ ನೀವು ನಾನು ಏನೇನು ಡಾಕ್ಯುಮೆಂಟ್ಗಳನ್ನ ಹೇಳ್ತೀನಿ ಅದನ್ನು ತೊಗೊಂಡು ಹೋಗ್ಬೇಕು, ಕೊಡಲೇಬೇಕಾಗತ್ತೆ. ಸೊ ಕೊಡಲಿಲ್ಲ ಅಂದರೆ ನಿಮ್ಗೆ ಯಾವುದೇ ರೀತಿಯ ಒಂದು ಹಣ ಬರೋದಿಲ್ಲ. ಸೊ ಮೊದಲನೇದಾಗಿ ಏನಕ್ಕೆ ಪಿಂಚಣಿ ಹಣವನ್ನು ರದ್ದು ಮಾಡಿದ್ದಾರೆ ಅಂತ ಹೇಳಿ ಮೊದಲನೇದಾಗಿ ನಾವು ನೋಡೋದಾದರೆ, ಸೊ ನಿಮ್ಮೆಲ್ಲರೂ ಗೊತ್ತು ಸಾಕಷ್ಟು ಜನರು ಏನೇನೆಲ್ಲ ಮೋಸ ಮಾಡ್ತಾ ಇದ್ದಾರೆ ಪಿಂಚಣಿ ಹಣ ಪಡ್ಕೊಳ್ಳೋದಕ್ಕೆ ಅಂಥೇಳಿ ಸಾಕಷ್ಟು ವಿಡಿಯೋಗಳಲ್ಲೂ ಕೂಡ ನಿಮಗೆ ತಿಳಿಸಿದ್ದೀನಿ. ಆ ಒಂದು ಪಿಂಚಣಿ ಹಣವನ್ನು ಪಡ್ಕೊಳ್ಳೋದಕ್ಕೆ ಅರ್ಹರಲ್ಲದೇ ಇದ್ದರೂ ಕೂಡ, ಈಗ ಫಾರ್ ಎಕ್ಸಾಂಪಲ್ ವೃದ್ಧಾಪ್ಯ ಪಿಂಚಣಿ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣ ಆಗಿರ್ಬೋದು, ವಿಧವಾ ವೇತನ ಇನ್ನೇನು ಮಾಡೋದಕ್ಕೆ ಬರಲ್ಲ, ಅಂಗವಿಕಲ ಪಿಂಚಣಿ ಆಗಿರ್ಬೋದು, ಸೊ ಈ ರೀತಿ ಬೇರೆ ರೀತಿಯ ಪಿಂಚಣಿದಾರಕ್ಕೆ ಪಿಂಚಣಿ ಹಣ ಪಡ್ಕೊಳ್ಳೋದಕ್ಕೆ ಅವರು ಅರ್ಹರಲ್ಲದೇ ಇದ್ದರೂ ಕೂಡ ಅವರು ಹಣವನ್ನು ಪಡ್ಕೊಳ್ತಾ ಇರ್ತಾರೆ. ಸೊ ಅಂಥವರೆಲ್ಲರ ಬಗ್ಗೆಯೂ ಕೂಡ ಸರ್ಕಾರದವರು ಒಂದು ಮುನ್ನೆಚ್ಚರಿಕೆ ತೊಗೋಬೇಕು ಅಂತೇಳಿ ಈ ಒಂದು ರೂಲ್ಸ್ಗಳನ್ನ ಜಾರಿಗೆ ತಂದಿರೋವಂಥದ್ದು. ಸೊ ಈ ಒಂದು ಇನ್ಫಾರ್ಮೇಷನ್ ಬಂದುಬಿಟ್ಟು ತಿಳುವಳಿ ಪತ್ರ ಅಂತ ಇರುತ್ತೆ ವಿಲೇಜ್ ಅಕೌಂಟಲ್ಲಿ. ಆ ಒಂದು ತಿಳುವಳಿ ಪತ್ರ ಎಲ್ಲರೂ ಕೂಡ ಅಂದರೆ ಅಲ್ಲಿ ನೀವು ಹೋಗಿ ಕೇಳಿದ್ರೆ ನಿಮಗೆ ಕೊಡ್ತಾರೆ, ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೂಡ ಇರುತ್ತೆ. ಸೊ ಅಲ್ಲಿ ತಿಳಿಸಿರೋವಂಥದ್ದು ಆ್ಯಂಡ್ ಆ ಒಂದು ಡಾಕ್ಯುಮೆಂಟ್ಗಳನ್ನ ಕೂಡ ಅದರಲ್ಲಿ ತಿಳಿಸಿರೋವಂಥದ್ದು, ಮೆನ್ಷನ್ ಮಾಡಿರೋವಂಥದ್ದು. ಸೊ ಈ ಒಂದು ಡಾಕ್ಯುಮೆಂಟ್ಗಳನ್ನ ನಿಮ್ಮ ಹತ್ತಿರದಲ್ಲಿರುವಂಥ ವಿಲೇಜ್ ಅಕೌಂಟ್ಗೆ ಹೋಗಿಬಿಟ್ಟು ಕೊಡಲೇಬೇಕು, ಕಡ್ಡಾಯ ಅಂತೇಳಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಇದನ್ನು ಹೋಗ್ಬಿಟ್ಟು ನೀವೆಲ್ಲೋ ಸೈಬರ್ ಸೆಂಟರ್ಗಳಿಗೋ ಅಥವಾ ಗ್ರಾಮವನ್ನು ಅಥವಾ ಪಿಂಚಣಿ ಇಲಾಖೆಗೋ ಅಲ್ಲಿ ಹೋಗಿ ಕೊಡುವಂಥದ್ದೆಲ್ಲ ನಿಮ್ಮ ಹತ್ತಿರದಲ್ಲಿರುವಂಥ ವಿಲೇಜ್ ಅಕೌಂಟ್ಗೆ ಹೋಗ್ಬಿಟ್ಟು ಈ ಒಂದು ಡಾಕ್ಯುಮೆಂಟ್ಗಳನ್ನ ಕೊಡುವಂಥದ್ದು. ಸೊ ಏನೇನೆಲ್ಲ ಡಾಕ್ಯುಮೆಂಟ್ಗಳು ಅಂತೇಳಿ ಮೊದಲನೇದಾಗಿ ನೋಡೋಣ. ಮೊದಲನೇದೇ ಬಂದುಬಿಟ್ಟು ಶಾಲಾ ದಾಖಲಾತಿ. ಸೊ ಶಾಲಾ ದಾಖಲಾತಿ ಅಂದರೆ TC. ಸೊ ನಿಮಗೆಲ್ಲರೂ ಗೊತ್ತಿರತ್ತೆ. ಸೊ TCಲಿ ಕರೆಕ್ಟಾಗಿ ಮೆನ್ಷನ್ ಆಗಿರುತ್ತೆ ನಿಮ್ಮ ಏಜ್ ಎಷ್ಟು ಅನ್ನೋದು. ಸೊ ಅದ್ರ ಮೇಲೆ ಅವ್ರಿಗೆ ಕ್ಲಾರಿಫೈ ಬರುತ್ತೆ, ನಿಮಗೆ 60 ವರ್ಷ ಆಗಿದೆಯಾ, 60 ವರ್ಷದ ಮೇಲೆ ನೀವು ಹಣವನ್ನು ಪಡ್ಕೊಳ್ತಾ ಇದ್ರಲ್ಲ ಅನ್ನೋ ಒಂದು ಕ್ಲಾರಿಟಿ ಅವರಿಗೆ ಸಿಗುತ್ತೆ. ಹಾಗಾಗಿಬಿಟ್ಟು ಈ ಒಂದು ಡಾಕ್ಯುಮೆಂಟ್ಗಳನ್ನ ಅವರು ಕೇಳ್ತಾ ಇರೋಂಥದ್ದು. ಸೊ ಇಲ್ಲ ನಮ್ಮ ಹತ್ರ TC ಇಲ್ಲ, ನಾವು ಓದೇ ಇಲ್ಲ, ಸೊ ಆ ಥರ ಅಂದರೆ ಅದನ್ನು ಬಿಟ್ಟಾಕಿ, ಸಿಕ್ಕಿಲ್ಲ ಅಂತಂದರೆ ಅದನ್ನ ಪರವಾಗಿಲ್ಲ, ನಡೆಯುತ್ತೆ. ಆ್ಯಂಡ್ ಎರಡನೇ ಪಾಯಿಂಟ್ ಬಂದುಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್. ಸೊ ಆಧಾರ್ ಕಾರ್ಡ್ ಇಲ್ಲಿ ಕಡ್ಡಾಯ. ಸೊ ಆಧಾರ್ ಕಾರ್ಡನ್ನ ಕೂಡ ನೀವು ತೊಗೊಂಡು ಹೋಗ್ಬಿಟ್ಟು ಕೊಡಬೇಕಾಗತ್ತೆ. ಆ್ಯಂಡ್ ಮೂರನೇ ಡಾಕ್ಯುಮೆಂಟ್ ಬಂದುಬಿಟ್ಟು ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರ. ಸೊ ನಿಮಗೆ ಎಷ್ಟು ಆದಾಯ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ನಿಮಗೆ ಪಿಂಚಣಿ ಹಣ ಬರುವಂಥದ್ದು. ಸೊ ಆದಾಯ ಪ್ರಮಾಣ ಪತ್ರವನ್ನು ಕೂಡ ಇಲ್ಲಿ ಕೊಡಬೇಕಾಗತ್ತೆ. ಆ್ಯಂಡ್ ನಾಲ್ಕನೇದು ಬಂದುಬಿಟ್ಟು ವೈದ್ಯಕೀಯ ಪ್ರಮಾಣ ಪತ್ರ. ಸೊ ವೈದ್ಯಕೀಯ ಪ್ರಮಾಣ ಪತ್ರ ಅಂದರೆ 60 ವರ್ಷ ಆದಮೇಲೆ ನಿಮಗೇನಾದರೂ ಸಮಸ್ಯೆಗಳಿದೆಯಾ, ಯಾಕೆಂದರೆ ಅದು ಕೂಡ ಮೆನ್ಷನ್ ಆಗುತ್ತೆ ನಿಮಗೆ. ಈಗ ಎಲ್ಲ ಕಡೆ ಇದೆ, ಪಿಂಚಣಿದಾರರೆಲ್ಲರೂ ಕೂಡ ಫ್ರೀಯಾಗಿ ಮೆಡಿಸಿನ್ ಸಿಗ್ತಿದೆ, ಫ್ರೀಯಾಗಿ ಹಾಸ್ಪಿಟಲ್ ಚಾರ್ಜ್ ಫ್ರೀಯಾಗಿ ಆಗ್ತಿದೆ ಅಂತೇಳಿ ಸಾಕಷ್ಟು ಕಡೆ ವಿಚಾರಗಳು ಹರಡ್ತಾ ಇದೆ. ಆ್ಯಂಡ್ ಅದು ಕೂಡ ನಿಜ. ಸೊ ಅದಕ್ಕೋಸ್ಕರ ಇಲ್ಲಿ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಕೂಡ ಇಲ್ಲಿ ಸರ್ಕಾರದವರು ಕೇಳ್ತಾ ಇದ್ದಾರೆ.
5ನೇ ಡಾಕ್ಯುಮೆಂಟ್ ಬಂದುಬಿಟ್ಟು ರೇಷನ್ ಕಾರ್ಡ್. ಸೊ ರೇಷನ್ ಕಾರ್ಡ್ ಮಸ್ಟ್ ಆ್ಯಂಡ್ ಶುಡ್. ರೇಷನ್ ಕಾರ್ಡನ್ನ ನೀವು ಕೊಡಲೇಬೇಕು ಅಂತ ಇಲ್ಲಿ ಹೇಳ್ತಾರೆ. ಯಾಕಂದರೆ ಎಲ್ಲರ ಹತ್ರನೂ ಕೂಡ ಈಗ ರೇಷನ್ ಇರುತ್ತೆ. ರೇಷನ್ ಕಾರ್ಡ್ ಇಲ್ಲದೆ ಅಂಥವ್ರು ಯಾರೂ ಕೂಡ ಇಲ್ಲ. ಸೊ ಏನೋ ಆಗಿದೆ ಅಂಥೇಳಿ ಯಾವುದೇ ರೀತಿಯ ಒಂದು ಸುಳ್ಳುಗಳನ್ನ ನೀವು ಹೇಳೋದಕ್ಕಾಗಲ್ಲ. ಸೊ ರೇಷನ್ ಕಾರ್ಡ್ನು ಕೂಡ ಮಸ್ಟ್ ಆ್ಯಂಡ್ ಶುಡ್ ನೀವು ಕೊಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ 6ನೇ ಇದು ಬಂದುಬಿಟ್ಟು ಅಂಗವಿಕಲ ಪತ್ರ. ಸೊ ಅಂಗವಿಕಲ ವೈದ್ಯಕೀಯ ಪತ್ರ ಅಂತಲೂ ಕೂಡ ಹೇಳ್ತಾರೆ. ಅಂದರೆ ಅಂಗವಿಕಲ ಅಲ್ಲದೇ ಇದ್ದರೂ ಕೂಡ ಕೈ ಏನೋ ಸೊಟ್ಟ ಮಾಡ್ಕೊಂಡು ಅಥವಾ ಕಾಲು ಏನೋ ಸೊಟ್ಟ ಮಾಡಿಕೊಂಡು ನಾವು ಈ ಥರ ಅಂಗವಿಕಲರಾಗಿದ್ದೀವಿ ಅಂತ ಹೇಳಿ ಅಂಗವಿಕಲರನ್ನ ಅಂದರೆ ಅಂಗವಿಕಲ ಪಿಂಚಣಿ ಹಣವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಇಲ್ಲಿ ಏನಪ್ಪ ಅಂದರೆ ಸೊ ಅಂಗವಿಕಲರಿಗೆ ಸ್ವಲ್ಪ ಜಾಸ್ತಿನೇ ಅಂತಲೇ ಅನ್ಬೋದು. ಅಂಗವಿಕಲರ ವೈಫಲ್ಯದ ಮೇಲೆ ಅವ್ರಿಗೆ ಏನು ಸಮಸ್ಯೆ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ನಿಮಗೆ ಪಿಂಚಣಿ ಹಣ ಬರುವಂಥದ್ದು. ಸೊ ಅದನ್ನು ಕೂಡ ಸಾಮಾನ್ಯ ಜನರ ತಲೆಯಲ್ಲಿ ಇಟ್ಕೊಂಡು ಸ್ವಲ್ಪ ಕೈ ಸೊಟ್ಟಾಗಿದೆ, ಕಾಲು ಸೊಟ್ಟಾಗಿದೆ ಅಂಥೇಳಿ ಸರ್ಕಾರದಿಂದ ಬರುವಂಥ ಹಣವನ್ನು ಪಡ್ಕೊಳ್ತಾ ಇರ್ತಾರೆ. ಹಾಗಾಗಿಬಿಟ್ಟು ಸರ್ಕಾರದವರು ಈ ಒಂದು ಡಾಕ್ಯುಮೆಂಟ್ಗಳನ್ನ ಕೇಳ್ತಾ ಇರೋವಂಥದ್ದು. ಸೊ ಹಾಗಾಗಿಬಿಟ್ಟು ದಯವಿಟ್ಟು ವೈದ್ಯಕೀಯ ಪ್ರಮಾಣ ಪತ್ರ, ಅಂಗವಿಕಲರ ವೈದ್ಯಕೀಯ ಪ್ರಮಾಣ ಪತ್ರವನ್ನು ನೀವು ಸಲ್ಲಿಸಲೇಬೇಕು. ಇದು ಕಡ್ಡಾಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಎಲ್ಲ ನಾನು ಏನೇನು ಡಾಕ್ಯುಮೆಂಟ್ಗಳು ಹೇಳಿದೆ, ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಮೆಡಿಕಲ್ ಸರ್ಟಿಫಿಕೇಟು, TC ಮತ್ತು ಆದಾಯ ಪ್ರಮಾಣ ಪತ್ರ, ಇದೆಲ್ಲ ಡಾಕ್ಯುಮೆಂಟ್ಗಳನ್ನ ತೊಗೊಂಡು ಹೋಗ್ಬಿಟ್ಟು ನೀವು ನಿಮ್ಮ ಹತ್ತಿರದಲ್ಲಿರುವಂಥ ವಿಲೇಜ್ ಅಕೌಂಟ್ ಏನಿರುತ್ತೆ, ಅಕೌಂಟೆನ್ಸಿ ಏನಿರುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ನಿಮಗೆ ಗೊತ್ತಿಲ್ಲ ಅಂದರೆ ಈಗ ಎಲ್ಲ ಕಡೆ ಎಲ್ಲ ಕಡೆ ಗೊತ್ತಿರುತ್ತೆ. ಗೂಗಲ್ ಬಗ್ಗೆ ಯಾರಿಗೂ ಗೊತ್ತಿರೋದಿಲ್ಲ. ಸೊ ಅದರಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಹತ್ತಿರದಲ್ಲಿ ನಿಯರ್ ಬೈ ಯಾವುದಿದೆ ಅಂಥೇಳಿ. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಈಗ ಏನೇನು ಡಾಕ್ಯುಮೆಂಟ್ಗಳಿದೆ ಅದನ್ನೆಲ್ಲ ಸಬ್ಮಿಟ್ ಮಾಡಬೇಕಾಗತ್ತೆ. ಇಲ್ಲ ನಮಗೆಲ್ಲ ಕರೆಕ್ಟಾಗಿದೆ, ನಾವೆಲ್ಲ ಇನ್ಫಾರ್ಮೇಷನ್ ಕರೆಕ್ಟಾಗಿ ಕೊಟ್ಟಿದ್ದೀವಿ ಅನ್ನೋಂಥವ್ರು ಈ ಒಂದು ಕೆಲಸವನ್ನು ಮಾಡಬೇಕಾಗತ್ತೆ. ಇಲ್ಲ ನಾವೇನಾದ್ರು ತಪ್ಪು ಮಾಡಿದ್ದೀವಿ ಅಂತಂದರೆ ದಯವಿಟ್ಟು ಹೋಗಬೇಡಿ, ದಂಡವನ್ನು ವಿಧಿಸ್ತಾರೆ. ನೀವು ಹೋಗದೇ ಇದ್ದರೂ ಇಷ್ಟು ದಿನದವರೆಗೂ ಏನು ಪಿಂಚಣಿ ಹಣವನ್ನು ಪಡ್ಕೊಂಡಿದ್ರಲ್ಲ ಎಲ್ಲ ಒಂದು ಪಿಂಚಣಿ ಹಣದ ಜೊತೆಗೆ ಬಡ್ಡಿ ಸಮೇತವಾಗಿ ರಿಕವರಿ ಮಾಡ್ತಾರೆ. ಸೊ ಎಲ್ಲದನ್ನು ಕೂಡ ತೊಗೊಳ್ತೀವಿ ಅಂತ ಹೇಳಿ ಒಂದು ಎಚ್ಚರಿಕೆಯ ಒಂದು ಮಾತನ್ನು ಹೇಳಿದ್ದಾರೆ. ಮೋಸ ಮಾಡಿರೋಂಥವ್ರಿಗೆ ಮಾತ್ರ. ಇಲ್ಲ ನಮ್ಮದೆಲ್ಲ ಕರೆಕ್ಟಾಗಿದೆ ಅಂತಂದರೆ ಏನು ನಿಮಗೆ ನೋಟಿಸ್ ಬರುತ್ತಲ್ಲ, ಸೊ ನೋಟಿಸ್ ಎಲ್ಲರೂ ಮನೆಗೂ ಕೂಡ ಬರುತ್ತೆ ನಾಳೆಯಿಂದ. ಸೊ ಬಂದಿರೋರು ಕೂಡ ದಯವಿಟ್ಟು ಕಮೆಂಟ್ಗಳಲ್ಲಿ ತಿಳಿಸಿ. ಇಲ್ಲ ನಮಗೆ ಬಂದಿಲ್ಲ ಅಂದರೆ ಅದನ್ನು ಕೂಡ ಕಮೆಂಟ್ಗಳಲ್ಲಿ ತಿಳಿಸಿ. ಸೊ ನಾಳೆಯಿಂದ ಸಾಕಷ್ಟು ಅಂದರೆ ಎಲ್ಲರಿಗೂ ಕೂಡ ನೋಟಿಸ್ ಹೋಗುತ್ತೆ. ಸೊ ನೋಟಿಸ್ ಬಂದು 3 ದಿನದ ಒಳಗಡೆ ನೀವು ಹೋಗ್ಬಿಟ್ಟು ಏನು ಡಾಕ್ಯುಮೆಂಟ್ಗಳು ಹೇಳಿದೆ ಅದನ್ನೆಲ್ಲ ಸಬ್ಮಿಟ್ ಮಾಡಬೇಕು. 3 ದಿನ ಆದಮೇಲೆ ಹೋದರೆ ನಿಮ್ಗೆ ಯಾವುದೇ ರೀತಿಯ ಒಂದು ಯೂಸ್ ಇಲ್ಲ, ನಿಮ್ಗೆ ಯಾವುದೇ ರೀತಿಯ ಒಂದು ಪಿಂಚಣಿ ಹಣ ಬರುವುದಿಲ್ಲ. ಸೊ ನಾವು ತಪ್ಪು ಮಾಡಿದ್ವಿ, ಯಾರೀಗ ಸುಳ್ಳು ಡಾಕ್ಯುಮೆಂಟ್ಗಳನ್ನ ಕೊಟ್ಟು ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇರ್ತೀರಲ್ಲ, ಸೊ ಅಂಥವ್ರ ಬಗ್ಗೆ ಸರ್ಕಾರದವರು ಒಂದು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅಂಥವರೆಲ್ಲರೂ ಕೂಡ ಬಡ್ಡಿ ಸಮೇತ ಹಣವನ್ನು ನಾವು ರಿಕವರಿ ಮಾಡ್ತೀವಿ ಅಂತ ಇಲ್ಲಿ ಒಂದು ಎಚ್ಚರಿಕೆಯ ಮಾತನ್ನು ಹೇಳಿದ್ದಾರೆ. ಸೊ ನೀವು ಎಲ್ಲೇ ಹೋಗಿ ತಪ್ಪಿಸ್ಕೊಂಡ್ರು ಅಥವಾ ಏನೇ ಮಾಡಿದ್ರು ಅವ್ರ ಕೈಗೆ ನೀವು ಸಿಕ್ಕೇ ಬೀಳ್ತೀರ. ಆ್ಯಂಡ್ ಬಡ್ಡಿ ಸಮೇತ ಹಣವನ್ನು ಕೂಡ ರಿಕವರಿ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಡೌಟ್ ಇಲ್ಲ. ಆ್ಯಂಡ್ ನಿನ್ನ ಎಲ್ಲ ಕರೆಕ್ಟಾಗಿದೆ ಅನ್ನೋಂಥರಿಗೆ ದಯವಿಟ್ಟು ಏನು ಹೇಳಿದೆ ಡಾಕ್ಯುಮೆಂಟ್ಗಳನ್ನ ತೊಗೊಂಡು ಹೋಗ್ಬಿಟ್ಟು ಕೊಡಿ. ಆ್ಯಂಡ್ ಇದ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ನಿಮಗೆ ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನಾನು ಖಂಡಿತವಾಗ್ಲೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದಾಗಿರುತ್ತೆ ಇವತ್ತಿನ ವೀಡಿಯೋ ಬಂದುಬಿಟ್ಟು. ನಿಮ್ಗೆ ಏನಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ.